ಯಾರು ಹೋಗ್ಬೇಡಿ ಇಲ್ಲ ಸರ್ ಮಾಡಬೇಕಾಗತ್ತೆ. ಯಾವುದೇ ಗೊಂದಲಗಳನ್ನು ಯಾರು ಮಾಡುವ ಹಾಗಿಲ್ಲ. ಸಾಗರದ ಡಿವೈಎಸ್ಪಿ ಅವರು ಕೆಲವು ಸೂಚನೆಗಳನ್ನ ನಮಗೆ ಕೊಟ್ಟಿದ್ದಾರೆ. ಅದರ ಪ್ರಕಾರ ಸರ್ಕಾರದ ಗೌರವಗಳು ನಡೆಯುತ್ತೆ. ವಿದಾಯವನ್ನ, ಗೌರವವನ್ನ, ಶ್ರದ್ಧಾಂಜಲಿಯನ್ನ ಡಾಕ್ಟರ್ ನಾ ಡಿಸೋಜ ಅವರಿಗೆ ಸಲ್ಲಿಸ್ತಾ ಇದ್ದಾರೆ. ಮನುಷ್ಯತ್ವದ ಎಡೆಗೆ ಮುನ್ನಡೆದಂತಹ ಡಾಕ್ಟರ್ ನಾ ಡಿಸೋಜ ಅವರಿಗೆ ಮಾಣಿಕಾಂಬ ದೇವಾಲಯದ ಜನರು, ಆ ದೇವಾಲಯದ ಅರ್ಚಕರು ಮತ್ತು ಬಗ್ಗೆಯೂ ಕೂಡ ಅವರು ಬರೆದಂತಹ ಲೇಖನಗಳು, ತಂದಂತಹ ಪುಸ್ತಕಗಳನ್ನು ನಾವು ಯಾವತ್ತೂ ಗಮನಿಸಬೇಕು. ಅಲ್ಲದೆ ನಮ್ಮ ಕೆಳದಿ ಇಕ್ಕೇರಿಯ ಇತಿಹಾಸದ ಬಗ್ಗೆಯೂ ಕೂಡ ಅವರು ಅನೇಕ ಪುಸ್ತಕಗಳನ್ನ, ಲೇಖನಗಳನ್ನ ಹೊರತಂದಂತವರು. ನಾ ಡಿಸೋಜ ಅವರ ಅಂತಿಮ ಯಾತ್ರೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸ್ತಾ ಇದೆ. ನಿಮಗೆ ತಿಳಿದರೆ ಡಾಕ್ಟರ್ ನಾ ಡಿಸೋಜ ಅವರು ಕನ್ನಡಕ್ಕೆ ನೀಡಿದಂತಹ ಕೊಡುಗೆ, ಮಾಡಿದಂತಹ ಕೆಲಸವನ್ನ ನಾವು ಯಾವತ್ತೂ ಎಂದಿಗೂ ಮರೆಯುವಂತಿಲ್ಲ. ಮಾತನಾಡಿದ್ರು ಮತ್ತು ಅವರ ಬಗ್ಗೆ ಒಂದು ವಿಶೇಷವಾದ ಲೇಖನವನ್ನ ಕೂಡ ಬರೆದಿದ್ರು ಅನ್ನೋದನ್ನ ನಾವು ಮರೆಯುವ ಹಾಗಿಲ್ಲ. ಸಾಗರಕ್ಕೋಸ್ಕರವಾಗಿ, ಸಾಗರದ ಇತಿಹಾಸಕ್ಕೋಸ್ಕರವಾಗಿ, ಸಾಗರದ ಸಂಸ್ಕೃತಿಯನ್ನು ಕಟ್ಟುವಲ್ಲಿ ಕೆಲಸ ಮಾಡಿದಂತಹ ನಮ್ಮ ನಿಮ್ಮ ನಡುವೆ ಬದುಕಿದ ಒಬ್ಬ ಮಹಾನ್ ವ್ಯಕ್ತಿ ಡಾಕ್ಟರ್ ನಾ ಡಿಸೋಜ ಇವತ್ತಿಲ್ಲ. ಆದರೆ ಅವರ ಬರವಣಿಗೆಗಳು, ಅವರ ಸೈಡಿಗೆ ಇರಬೇಕು, ವಾಪಸ್ ಬರ್ತಾರೆ.
ಪೊಲೀಸ್ ಧ್ವಜವಂದನೆ ಆರಂಭವಾಗ್ತದೆ. ಯಾರು ಕೂಡ ಮಾತನಾಡೋದು ಬೇಡ. ಹುಲಗದ್ದೆ ಸ್ವಾಮಿಗಳು ಗೌರವವನ್ನು ಆಚರಿಸ್ತಾ ಇದ್ದಾರೆ. ಶಾಸಕರಿಗೆ ವಿಚಾರ ತಿಳಿದ ತಕ್ಷಣವೇ ರಾತ್ರಿ 12 ಗಂಟೆವರೆಗೂ ನಮ್ಮ ಸಮಾಜದ ಬಂಧು ಬಳಗದವರ ಜೊತೆಗೆ ಸೇರಿ ಅಧಿಕಾರಿಗಳನ್ನ ಕರೆಸಿ ಮಾತುಕತೆ ಮಾಡಿ ಮೊದಲು ಡಿಸೋಜ ಅವರಿಗೆ ತೋರಿಸ್ತಾ ಇದ್ರು. ಅದು ಅವರಿಗೆ ಅಂತ ಎಲ್ಲ ಉದಯೋನ್ಮುಖ ಬರಹಗಾರರಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವಂತ ಕೆಲಸವನ್ನ ನಾಡಿಸೋದು ಅವರು ಮಾಡ್ತಾ ಇದ್ರು. ಅದು ಬಹಳ ಮುಖ್ಯ ಆಗುತ್ತೆ. ಒಬ್ಬ ಹಿರಿಯ ಸಾಹಿತಿ ಕಿರಿಯರಿಗೆ ಪ್ರೋತ್ಸಾಹವನ್ನು ನೀಡೋದು ಬಹಳ ಮುಖ್ಯ ಸಂಗತಿ ಆಗುತ್ತೆ. ಆ ಕೆಲಸವನ್ನು ಕೂಡ ನಾಡಿಸೋದು ಅವರು ಮಾಡಿದ್ದಾರೆ. ಈ ದೃಷ್ಟಿಯಲ್ಲಿ ಅವರು ಬರೆದಿರ್ತಕ್ಕಂಥ ಬೆನ್ನುಡಿ ಮತ್ತು ಮುನ್ನುಡಿಗಳ ಸಂಗ್ರಹಿಸಿದ್ರೆ ಅದು ಒಂದು ದೊಡ್ಡ ಪುಸ್ತಕ ಆಗ್ಬೋದು, ದಾಖಲೆ ಆಗ್ಬೋದು. ಈ ರೀತಿ ನಮ್ಮ ನಾಡಿಗೆ ಮಹತ್ವದ ಕೊಡುಗೆಯನ್ನ ನಾಡಿಸೋದು ಅವರು ನೀಡಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಸರ್